ನಿಜ ಜೀವನಕ್ಕೆ ಹತ್ತಿರವಾದ ಮತ್ತು ಭಾವನಾತ್ಮಕ ತಿರುವುಗಳನ್ನು ಹೊಂದಿರುವ ಈ ಕತೆ ಒಂದು ಮಿಡಲ್ ಕ್ಲಾಸ್ ಕುಟುಂಬದ ಹುಡುಗಿಯೊಬ್ಬಳು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಜೀವನದಲ್ಲಿ ತಾನೇ ಕಂಡುಕೊಳ್ಳುವ ಅನಿರೀಕ್ಷಿತ ಪರಿಸ್ಥಿತಿಯ ಬಗ್ಗೆ. ಅನುರಾಧ ಒಂದು ಹಳ್ಳಿಯಿಂದ ಬಂದ ಹುಡುಗಿ. ಒಬ್ಬ ಉತ್ತಮ ವೈದ್ಯೆಯಾಗಬೇಕೆಂಬ ಕನಸು ಹೊತ್ತಿದ್ದಳು. ತಂದೆ ತೋಟದ ಕೆಲಸ ಮಾಡುವವರು, ತಾಯಿ ಗೃಹಿಣಿ. ಮೊದಲು ಹಾಸ್ಟೆಲ್ ಜೀವನವನ್ನು ಒಬ್ಬಟಾನಿಯಾಗಿದಂತಾಗಿಸಿತು. ಆದರೆ ಶೀಘ್ರದಲ್ಲೇ ಅವಳು ಸ್ನೇಹಿತರನ್ನು ಮಾಡಿಕೊಂಡಳು. ಅವಳಿಗೆ ರಘು ಮತ್ತು ಆಕಾಶ್ ಎಂಬ ಇಬ್ಬರು ಸ್ನೇಹಿತರು ಇದ್ದರು. ಇಬ್ಬರೂ ವೈದ್ಯಕೀಯ ವಿದ್ಯಾರ್ಥಿಗಳು, ಆದರೆ ಪರಸ್ಪರಕ್ಕೆ ಸಂಪೂರ್ಣ ಭಿನ್ನ. ರಘು ಗಂಭೀರ ಕಾಳಜಿ ಇಡುವವನು, ಆಕಾಶ್ ಖುಷಿಯಾಗಿರುವವನು, ಸಂತೋಷವನ್ನು ಹರಡುವವನು. ಅವರಿಬ್ಬರೊಂದಿಗೆ ಸಮಾನವಾಗಿ ಸಮಯ ಕಳೆಯುತ್ತಾ ಹೋಯಿತು. ಕಾಲ ಕಳೆದಂತೆ ಆಕಾಶ್ ಮತ್ತು ಒಬ್ಬರನ್ನೊಬ್ಬರು ಆಕರ್ಷಿಸಿಕೊಳ್ಳಲು ಪ್ರಾರಂಭಿಸಿದರು. ಹೌದು, ಆಕಾಶ್ನ ಚಂಚಲ ಮನಸ್ಸು ಅನುನಿಗೆ ಗೊತ್ತಿತ್ತು, ಆದರೆ ಆಕೆಯ ಹೃದಯವನ್ನು ಅವನು ಮುಟ್ಟಿಬಿಟ್ಟಿದ್ದ. ಮತ್ತೊಂದೆಡೆ ರಘು ನಿರೀಕ್ಷೆಯಿಲ್ಲದೆ ಅನುನನ್ನು ಪ್ರೀತಿಸುತ್ತಿದ್ದನು, ಆದರೆ ಹೇಳಲು ಧೈರ್ಯ ಮಾಡುತ್ತಿರಲಿಲ್ಲ. ಹಾಸ್ಟೆಲ್ ಜೀವನದ ಮಜಾದ ಕ್ಷಣಗಳು ಮುಂದುವರೆದಾಗ ಅನು ಮತ್ತು ಆಕಾಶ್ ಹತ್ತಿರವಾಗಿದ್ದರು. ಆದರೆ ಕೆಲ ತಿಂಗಳ ಬಳಿಕ ಆಕಾಶ್ ಬದಲಾಯಿಸುತ್ತಿದ್ದಂತೆ ಕಾಣಿಸಿತು. ಅವನು ಅನುನಿಂದ ದೂರ ಹೋಗುತ್ತಿದ್ದನು. ಅದೇ ವೇಳೆ ಅನು ತನ್ನ ಆರೋಗ್ಯದಲ್ಲಿ ಬದಲಾವಣೆ ಕಾಣಲು ಪ್ರಾರಂಭಿಸಿದಳು. ಚಕ್ರವೇ ಬೀಳದಂತಾಯಿತು. ತನ್ನ ಸ್ನೇಹಿತೆಯರ ಒತ್ತಾಯಕ್ಕೆ ಜೋತಾಗಿ ಪರೀಕ್ಷೆ ಮಾಡಿದಾಗ ಫಲಿತಾಂಶ ಆಘಾತಕಾರಿ. ಅವಳು ಗರ್ಭಿಣಿಯಾಗಿದ್ದಳು. ಶರೀರಕ್ಕಿಂತಲೂ ಮನಸ್ಸಿಗೆ ಇದು ದೊಡ್ಡ ಆಘಾತ. ಅವಳು ಆಕಾಶನ್ನು ಎದುರಿಸಿದಾಗ ಅವನು ಹೊಣೆ ಹೊತ್ತುಕೊಳ್ಳಲು ನಿರಾಕರಿಸಿದ. ಈ ಸಂದರ್ಭದಲ್ಲಿಯೇ ರಘು ಅವಳಿಗೆ ಬೆಂಬಲವಾಗಿ ನಿಂತ. ಅವನು ಕೋಪಗೊಂಡರೂ ಸಹ ಅವಳ ನಿರ್ಧಾರಕ್ಕೆ ಗೌರವ ತೋರ್ಪಡಿಸಿದ. ಅನು ಇಡೀ ಹಾಸ್ಟೆಲ್ನಿಂದಲೇ ಒತ್ತಡ ಅನುಭವಿಸುತ್ತಿದ್ದಳು. ಸಮಾಜ, ಕುಟುಂಬ, ಸ್ನೇಹಿತರು ಎಲ್ಲಾ ಕಡೆ ಯೋಚನೆಗೆ ತೆರೆದುಕೊಳ್ಳಲು ಅವಳಿಗೆ ಹಿಂಜರಿಕೆಯಾಗುತ್ತಿತ್ತು. ಆದರೆ ರಘು ಮಾತ್ರ ಅವಳಿಗೆ ಬಲವಾಗಿ ನಿಂತ. ನೀನು ಬದುಕಬೇಕಾದದ್ದು ನಿನ್ನ ಹೆಮ್ಮೆಗಾಗಿ. ಬದುಕನ್ನು ಹೊಸ ರೀತಿಯಲ್ಲಿ ಕಟ್ಟಿಕೊಳ್ಳು ಎಂದನು.